ಪ್ರಮುಖವಾಗಿ ವಿಶ್ವವಿದ್ಯಾಲಯಗಳು ಬೇರೆ ಬೇರೆ ಆಗಬೇಕಾಗುತ್ತೆ. ಒಂದು ಕಾಲದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಮೈಸೂರು ವಿಶ್ವವಿದ್ಯಾಲಯ ಎರಡನೇ ಇತ್ತು ಅಲ್ವಾ. ಆನಂತರ ಬೇರೆ ಬೇರೆ ಕೇಂದ್ರಗಳಾಗ್ತವೆ, ಆ ಕೇಂದ್ರಗಳೇನೇ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಾಗ್ತವೆ. ಹಾಗಾಗಿ ಇವತ್ತಿನ ಇಷ್ಟು ಸಂಖ್ಯೆಯ ವಿಶ್ವವಿದ್ಯಾಲಯಗಳು ಅಸ್ತಿತ್ವಕ್ಕೆ ಬಂದಿದ್ದಾವೆ. ಹಾಗೆ ಬಂದಂಥ ಸಂದರ್ಭಗಳಿಗೆ ಅವು ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನು ಸರ್ಕಾರ ಒದಗಿಸಿ ಹೋಗ್ತಾ ಇದೆ. ಈಗ ಹಿಂದಿನ ಸರ್ಕಾರ ಏನು ಮಾಡಿತ್ತು ಅಂತಂದರೆ, ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಅಂತೇಳಿ ಆಯ್ದ ಕೆಲವು 6 ಜಿಲ್ಲೆಗಳಿಗೆ ವಿಶ್ವವಿದ್ಯಾಲಯ ಕೊಟ್ಟರೆ, ಆದರೆ ಅದು ಕಂಡೀಷನ್ ಹಾಕಿರೋದು ಅಂತಂದರೆ, ಈಗ ಏನು ಸೌಕರ್ಯಗಳಿದ್ದಾವೋ ಅಷ್ಟನ್ನು ಮಾತ್ರನೇ ಹೊರತು ಅದಕ್ಕೆ ಹೆಚ್ಚಿಂದ ಕೇಳಬಾರ್ದು ಅಂತಕ್ಕಂಥ ಒಂದು ನಿರ್ಣಯ ಇತ್ತು ಅಂತ ಕಾಣಿಸುತ್ತೆ. ಆದರೆ ಅದು ಒಂದು ರೀತಿಯ ತಪ್ಪು ಹೇಳಿಕೆ ಅಂತ ನಾನು ಅನ್ಕೋತೇನೆ. ಸೌಕರ್ಯಗಳನ್ನು ಕೊಡದೇನೆ ನೀನು ನಡೆಸು ಅಂತಂದರೆ ಹೇಗಾಗುತ್ತೆ? ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಅಧಿಕಾರ ವರ್ಗ, ಆಮೇಲೆ ಕಚೇರಿಗಳು, ಆಮೇಲೆ ಬೇಕಾಗಿರೋ ಬೇರೆ ಬೇರೆ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಾಗ್ತದೆ. ಯಾವುದೋ ಒಂದು ಕಾಲಕ್ಕೆ ಮಾತ್ರ ಕೊಟ್ಟು ಕೈ ತೊಳ್ಕೊಂಥದ್ದಲ್ಲ, ಕಾಲಕ್ಕೆ ಅವೆಲ್ಲ ಬೇಕಾಗ್ತಾ ಬರ್ತದೆ. ಹಾಗಿದ್ದಾಗ ಅವು ಯಾವುದನ್ನು ಕೊಡದೇನೆ ಹಾಗೆ ನಡೆಸ್ಕೊಂಡು ಹೋಗೋದು ಒಂದೇ ತಪ್ಪು. ಇದನ್ನು ಗಮನಿಸ್ಕೊಂಡ್ಬಿಟ್ಟು ತಾನೂ ಹುಟ್ಟು ಹಾಕಿರ್ತಕ್ಕಂಥ 2 ವಿಶ್ವವಿದ್ಯಾಲಯಗಳನ್ನು ಸೇರಿಸ್ಕೊಂಡ್ಬಿಟ್ಟು ಇಷ್ಟು ವಿಶ್ವವಿದ್ಯಾಲಯಗಳನ್ನು ನಾನು ಬಂದ್ ಮಾಡ್ತೇನೆ ಅಂತ ಹೇಳೋದು ಇವತ್ತಿನ ಸರ್ಕಾರದ ಧೋರಣೆ ಸರಿಯಲ್ಲ ಅಂತ ನನ್ನ ಭಾವನೆ. ಅದಕ್ಕೆ ಬದಲಾಗಿ ಈಗ ಇರುವ ವಿಶ್ವವಿದ್ಯಾಲಯಕ್ಕೆ ಏನೇನು ಸೌಕರ್ಯಗಳು ಬೇಕು ಅನ್ನೋದನ್ನು ಅವರೊಡನೆ ಚರ್ಚೆ ಮಾಡ್ಕೊಂಡ್ಬಿಟ್ಟು ಅದನ್ನು ಒದಗಿಸ್ಕೊಡ್ಬೇಕಾಗುತ್ತೆ. ವಿಶ್ವವಿದ್ಯಾಲಯಗಳು ಹೇಗಿರ್ತವೆ ಅಂತಂದರೆ, ಆಯಾ ಪ್ರದೇಶದ ಅನುಕೂಲಕ್ಕೆ ಮತ್ತು ಪ್ರಾಯೋಜಕ ಆಗ್ತಕ್ಕಂಥ ರೀತಿ ಒಳಗೆ ಅದು ಆಗಬೇಕಾಗತ್ತೆ. ಈಗ ಈ ಹಾವೇರಿ ವಿಶ್ವವಿದ್ಯಾಲಯ ತೆಗೆದುಕೊಂಡ್ಬಿಟ್ರೆ ಸುಮಾರು 37 ಕಾಲೇಜುಗಳು ವ್ಯಾಪ್ತಿಯೊಳಗೆ ಬರ್ತವೆ. 37 ಸರಿನಾ? ಒಂದು ಜಾಸ್ತಿ 42. ಆ 42 ಕಾಲೇಜುಗಳನ್ನು ಮುಚ್ಚಿದ್ರೆ ಎಲ್ಲಿಗೆ ಕಳಿಸ್ತೀರಾ ನೀವು? ಇದನ್ನು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ವಾಪಸ್ ಕಳಿಸ್ತೀರಾ? ಕರ್ನಾಟಕ ವಿಶ್ವವಿದ್ಯಾಲಯ ಪರಿಸ್ಥಿತಿ ಈಗೇನೇ ಶೋಚನೀಯ ಆಗಿದೆ ಅಂತ ಅನಿಸ್ತದೆ. ಮುಂದಿನ ವರ್ಷದ ಸಮೀಪಕ್ಕೆ ಪಿಂಚಣಿ ಕೊಡೋದು ಕೂಡ ಕಷ್ಟ ಅಂತಿದೆ. ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದರೆ ಇದನ್ನು ಕೂಡ ಅಲ್ಲಿ ಹಾಕ್ತೀವಿ ಅಂತಂದರೆ ಇನ್ನಷ್ಟು ಬರ್ಡನ್ ಮಾಡ್ತಂಗೆ ಆಗುತ್ತೆ ಹೊರತು ಇವರಿಗೆ ಅನುಕೂಲ ಮಾಡಿಕೊಟ್ಟಂಗೆ ಆಗಲ್ಲ. ಹಾಗಾಗಿ ಈ ದೂರದಲ್ಲಿರ್ತಕ್ಕಂಥ ಕಾಲೇಜುಗಳನ್ನು ಅವರು ಎಷ್ಟು ಮಟ್ಟಿಗೆ ಗಮನಿಸಲಿಕ್ಕಾಗುತ್ತೆ ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಮತ್ತೊಮ್ಮೆ ಪರಿಶೀಲಿಸಿ ಈ ವಿಶ್ವವಿದ್ಯಾಲಯಕ್ಕೆ ಏನೇನು ಸೌಕರ್ಯಗಳು ಬೇಕು ಅಂತನ್ನೋದನ್ನು ಅದನ್ನು ಪರಿಗಣಿಸಿ ಅದಕ್ಕೆ ಅನುಕೂಲಕರ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಇದು ಹೇಗಿದೆ ಅಂತಂದರೆ, ಈಗಾಗಲೇ ಎಷ್ಟೋ ಸ್ಕೂಲ್ಗಳನ್ನು ಮುಗಿಸ್ತೇವೆ ಅಂತ ಹೇಳ್ತಾ ಇದ್ದಾರಲ್ಲ. ಸ್ಕೂಲ್ಗಳ ಸಂಖ್ಯೆ 5 ಜನ ಮಾತ್ರ ಬರ್ತಾ ಇದ್ದಾರೆ, ಆದ್ದರಿಂದ 5ಕ್ಕಿಂತ ಕಡಿಮೆ ಇದೆ, ನಾವು ಇದನ್ನು ಮುಚ್ಚಿಬಿಡ್ತೇವೆ. ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಆಲೋಚನೆ ಮಾಡಬೇಕಲ್ವಾ? ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಆಲೋಚನೆ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಒದಗಿಸೋದ್ರ ಮೂಲಕವಾಗಿ ಅದನ್ನು ಹೆಚ್ಚಿಗೆ ಮಾಡಬೇಕೇ ಹೊರತು ಕನ್ನಡ ಶಾಲೆಗಳನ್ನು ಅಥವಾ ಗ್ರಾಮೀಣ ಶಾಲೆಗಳನ್ನು ಮುಚ್ಚೋದು ಕೂಡ ಸರಿಯಲ್ಲ. ಹಾಗೆಯೇ ಈ ಗ್ರಾಮೀಣ ಪ್ರದೇಶನ ಒಳಗೊಂಡಿರ್ತಕ್ಕಂಥ ಹಾವೇರಿ ವಿಶ್ವವಿದ್ಯಾಲಯವನ್ನು ಮುಚ್ಚೋದು ಸರಿಯಲ್ಲ ಅಂತ ಹಾಕ್ಕೊಂಡ್ರೆ, ನಾನು ಕೇವಲ ಹಾವೇರಿ ವಿಶ್ವವಿದ್ಯಾಲಯಕ್ಕೆ ಮಾತ್ರ ನಾನು ಮಾತಾಡೋಲ್ಲ. ಇದೇ ರೀತಿಯಾಗಿ ಕೊಪ್ಪಳವೂ ಇರ್ಬೋದು ಅಥವಾ ಹಾಸನವೂ ಇರ್ಬೋದು, ಇನ್ನಿತರ ಕಾಲೇಜುಗಳಿಗೂ ಇದೇ ರೀತಿಯ ಒಂದು ಪರಿಸ್ಥಿತಿ ಇರ್ತದೆ, ಬೇಡಿಕೆಗಳು ಕೂಡ ಇರ್ತವೆ. ಇವೆಲ್ಲವನ್ನು ಕೂಡ ಮತ್ತೊಮ್ಮೆ ಪರಿಶೀಲಿಸಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೇನೆ.